ಜನಮನದ ಪದ ಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಮ್ಮ ಮ್ಯೂಸಿಕ್ ಮಾಂತ್ರಿಕರನ್ನ ನಮ್ಮ ಕಾರ್ಯಕ್ರಮ ಗಾನಸಿಂಚನಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್, ಗಣೇಶ್ ಆನ್ ಫ್ಲೂಟ್, Kiran on keyboards. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ತ್ರಿವಳಿ ರತ್ನಗಳನ್ನ. ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕನಸುಗಾರ ರವಿಚಂದ್ರನ್ ಅವರು ಫೀಲ್ ಕೊಡ್ತಾ ಇರುವಂತಹ ನಮ್ಮ ಕಡುಬಗೆರೆ ಮುನಿರಾಜು ಸರ್, ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಮತ್ತೋರ್ವ ತೀರ್ಪುಗಾರರಾದಂತಹ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆರಿ ವಾರ್ಮ್ ವೆಲ್ಕಮ್. ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿ ಚಿಂತೆ ಯಾತಕೋ ಭ್ರಾಂತಿ ಯಾತಕೋ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ನಾಗರಾಜ್ ತೋಮ್ರಿ ಆನ್ ಸ್ಟೇಜ್ ಪ್ಲೀಸ್. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಕಾಂತು ಪಿತನಾಯ್ ದಿವ್ಯ ನಾಮಾಯ್, ಕಾಂತು ಪಿತನಾಯ್ ದಿವ್ಯ ನಾಮಾಯ್, ಮಂತ್ರವನ್ನು ಜಪಿಸೋವರಿಗೆ, ಮಂತ್ರವನ್ನು ಜಪಿಸೋವರಿಗೆ, ಕೋಳಿ ತನ್ನ ಮರಿಗೆ ಮಲಿಯಾಯ್, ಕೋಳಿ ತನ್ನ ಮರಿಗೆ ಮಲಿಯಾಯ್, ಹಾಲು ಕೊಟ್ಟು ಉಣಿಸುವರ್ಯಾರು, ಹಾಲು ಕೊಟ್ಟು ಉಣಿಸುವರ್ಯಾರು. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಶಿಶುವ ಮಾಡಿ, ಗಟ್ಟಿ ಮಣ್ಣಿನ ಶಿಶುವ ಮಾಡಿ, ಹೊಟ್ಟಿ ಒಳಗ ಇಡಿಸಲಿಲ್ಲ. ಗಟ್ಟಿ ಮಣ್ಣಿನ ಶಿಶುವ ಮಾಡಿ, ಹೊಟ್ಟಿ ಒಳಗ ಇಡಿಸಲಿಲ್ಲ. ಕೊಟ್ಟು ದೇವರ ಕಸಗೊಂಡು ಒಯ್ಯುವಾಗ, ಕೊಟ್ಟು ದೇವರ ಕಸಗೊಂಡು ಒಯ್ಯುವಾಗ, ಹೊಟ್ಟೆ ಕಿಚ್ಚಲಿ ಅಳವುವರ್ಯಾರು, ಹೊಟ್ಟೆ ಕಿಚ್ಚಲಿ ಅಳವುವರ್ಯಾರು. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ, ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ. ಅಡವಿ ಒಳಗಿನ ಕಾಡು ಮೃಗಗಳ, ಅಡವಿ ಒಳಗಿನ ಕಾಡು ಮೃಗಗಳ, ಹಿಡದು ಹೆರಗಿ ಮಾಡಿದರ್ಯಾರು, ಹಿಡದು ಹೆರಗಿ ಮಾಡಿದರ್ಯಾರು. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಈಯದಲ್ಲಿ ಇಷ್ಟೇ ಉಂಟು, ಪಾದದಲ್ಲಿ ಪದವಿ ಉಂಟು. ಈಯದಲ್ಲಿ ಇಷ್ಟೇ ಉಂಟು, ಪಾದದಲ್ಲಿ ಪದವಿ ಉಂಟು. ಶ್ರೀ ಗುರು ಪುರಂದರ ವಿಠಲರಾಯನ, ಶ್ರೀ ಗುರು ಪುರಂದರ ವಿಠಲರಾಯನ, ಶ್ರೀ ಗುರು ಪುರಂದರ ವಿಠಲರಾಯನ. ಆತನ ಸ್ಮರಣೆ ಮರೆಯಲಾರೆ, ಆತನ ಸ್ಮರಣೆ ಮರೆಯಲಾರೆ. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಚಿಂತೆಯಾತಕೋ
ಹಾಯ್. ಚಿಂತೆ ಯಾತಕು ಮನುಜ ಅಂತ ಎಲ್ಲ ಚಿಂತೆಯನ್ನೆಲ್ಲ ಬದಿಗಿರಿಸಿ ಇವತ್ತು ಫುಲ್ ಎಂಜಾಯ್ ಮಾಡಿಕೊಂಡು ಹಾಡಿದ್ರಿ ಅಲ್ವಾ? ವೆರಿ ನೈಸ್. ಹಾಗೆ ನಿಮಗೂ ಸ್ವಾಗತ. ಮತ್ತೊಂದು ಸಾರಿ ವೇದಿಕೆಗೆ ಬಂದಂತಹ ಚಿಟಿಕೆ, ಇವಾಗ ನಾನು ಎಲ್ಲ ಹೆಸರುಗಳನ್ನ ಕಲ್ತ್ಕೊಂಡಿದ್ದೀನಿ, ಇದಕ್ಕೂ ಸ್ವಾಗತ. ಓಕೆನಾ ಅರ್ಚನಾ ಮ್ಯಾಮ್? ನಮಸ್ತೆ. ಇವತ್ತು ಬೆಸ್ಟ್ ಪರ್ಫಾರ್ಮರ್ ಎಲ್ಲರೂ ಕನ್ಫ್ಯೂಸ್ ಆಗಬೇಕು. ಹೌದು. ಇವತ್ತು ನಾಗ ರಾಜ ತೋಮರಿ ಅವ್ರು ಹಾಗೆ ಕಾಣಿಸ್ತಾ ಇದ್ದಾರೆ, ಒಳ್ಳೆ ಮಹಾರಾಜರ ಥರ ಕಾಣಿಸ್ತಿದ್ದೀರಾ. ಎಷ್ಟು ಖುಷಿಯಾಗುತ್ತೆ ಇವ್ರನ್ನ ನೋಡಲಿಕ್ಕೆ ಮತ್ತು ಇವರ ಪರ್ಫಾರ್ಮೆನ್ಸ್ನ ಕೇಳೋದಕ್ಕೆ. ಹಾಡು ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆಯ ಹಾಡು. ಇದು ಜನಪದನ, ರಂಗಗೀತೆನ, ತತ್ವಪದನ? ಇದು ಪುರಂದರದಾಸರ ಕೃತಿ, ನಮ್ಮ ಹಿರಿಯವರು ಹಾಡಿದ್ದು ಮೇಡಮ್. ಅವ್ರ ಜೊತೆ ಕೇಳ್ಕೊಂಡು ಕಲ್ತಿದ್ದು ನಾವು. ಓಹೋ, ಜೊತೆಗೆ ಹೋಗ್ಬಿಟ್ಟು ಕೇಳಿ ಕಲ್ತ ಅಂತ. ಬಹಳ ಚೆನ್ನಾಗಿದೆ ತೋಮರಿ ಅವರೇ, ಬಹಳ ಖುಷಿ ಆಯಿತು. ಆಮೇಲೆ ಇವತ್ತು ಇವ್ರನ್ನ ನೋಡ್ತಾ ಇದ್ದಾಗ ಇವರು ಕಾಲಡಿ ಒಂದು ಸ್ಪ್ರಿಂಗ್ ಕಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿತ್ತು. ಒಳ್ಳೆ ಸಣ್ಣದಾಗಿ ಇಡೀ ಹಾಡು ಹೀಗೆ 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 ಕುಣ್ಕೊಂತ. ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ, ಸಡಗರಾದ ನಾರಿಯರಿಗೆ ಹಡಿಯುವಾಗ ಸೂಲಗೀತೆ, ಅಡವಿ ಒಳಗಿನ ಕಾಡು ಮೃಗಗಳ, ಅಡವಿ ಒಳಗಿನ ಕಾಡು ಮೃಗಗಳ ಹಿಡದು ಹೆರಗಿ ಮಾಡಿದರ್ಯಾರು, ಹಿಡದು ಹೆರಗಿ ಮಾಡಿದರ್ಯಾರು, ಚಿಂತೆಯಾತಕ ಮನುಜ ಭ್ರಾಂತಿಯಾತಕ. ಏನು ಮಜವಾಗಿ ಹಾಡಿದ್ರು ಅಂತಂದರೆ ಬಹಳ ಬಹಳ ಕೇಳಲಿಕ್ಕೂ ಚಂದ, ನೋಡಲಿಕ್ಕೂ ಚಂದ ಇತ್ತು ತೋಮರಿ ಅವರೇ. ಇವತ್ತು ಎಲ್ಲೂ ನನಗೇನು ಕೆಲಸ ಜಾಸ್ತಿ ಇಲ್ಲ, ಅದ್ಭುತವಾಗಿ ಹಾಡಿದ್ರಿ ನೀವು. ಕಳೆದ ಸಲ ಎಲ್ಲ ಹೇಳ್ತಾ ಇದ್ದೆ ಒಂಚೂರಲ್ಲಿ ಶಾರ್ಪ್ ಆಯಿತು, ಇದಿಲ್ಲ ಆಯಿತು, ಅದು ಹಂಗಾಯಿತು ಅಂತ. ಇವತ್ತು ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಹೀಗೆ ಇನ್ನೂ ಬರ್ತಾ 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 ಮೇಲಕ್ಕೆ ಏರ್ತಾ ಹೋಗಬೇಕು ಅನ್ನೋದೇ ನಮ್ಮ ಆಸೆ. ಗಾಡ್ ಬ್ಲೆಸ್ ಯು, ದೇವ್ರ ಒಳ್ಳೆದು ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮಗೆ ಸರ್? ಚಿಂತ್ಯಾಕ ಮಾಡುತ್ತೀಯ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಸಾಕ ಗೌರಿಕಾಂತನಿದ್ದಾನೆ. ಅಲ್ಲ, ಎಷ್ಟು ಚೆನ್ನಾಗಿದೆ ನಿಮ್ಮ ಜನಪದ ಶೈಲಿಯಲ್ಲಿ. ಆ ಹಾಡು ಬೇರೆ ಸರ್. ಅದು ಗೊತ್ತಾಯ್ತು. ನಾನು ಅದನ್ನು ಉದಾಹರಣೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನೀ ಚಿಂತೆ ಬಗ್ಗೆ ಹಾಡಿದ್ದಲ್ವಾ. ಹೌದು ಸರ್. ಹೌದು, ಆ ಹಾಡು ಬೇರೆನೇ ಐತಿ, ಅದು ಬೇರೆನೇ ಐತಿ. ನಾನು ಹೇಳಿಕ್ಕೆ ಹೊರಟಿದ್ದೇನೆಂದರೆ, ದಾಸರ ಪದವನ್ನು ತೆಗೆದುಕೊಂಡು ಜನಪದ ಶೈಲಿನಲ್ಲಿ ಹಾಡಿದ್ರಲ್ಲ, ಅದು ವಿಶೇಷವಾಗಿತ್ತು. ನಿಮ್ಮ ತನಕ್ಕೆ ಹಾಡನ್ನು ಅದನ್ನು ಒಗ್ಗಿಸ್ಕೊಂಡ್ರಲ್ಲ, ಅದು ವಿಶೇಷ ಅಲ್ವಾ. ಮಧ್ಯದಲ್ಲಿ ಒಂದು ಸೋಜಿಗ ಬೇರೆ ಆಯಿತು, ಎರಡನೇ ಚರಣ ಹಾಡುವಾಗ. ಅದಲ್ಲ, ಅದು ಯಾವಾಗಲೂ ಬರುತ್ತೆ, ಅವ್ರ ಟ್ರೇಡ್ ಮಾರ್ಕ್ ಅದು. ಅವರು ಫಸ್ಟ್ ಸಂಚಿಕೆಯಲ್ಲಿ ಬಹುಶಃ ನಾ ಹೇಳಿದ್ದೆ, ಇವರಲ್ಲಿ ಎರಡು ರೀತಿ ವಾಯ್ಸ್ ಬರುತ್ತೆ ಅಂತ. ಒಂದು ಇವ್ರ ಅಣ್ಣ, ಇನ್ನೊಂದು ಇವ್ರ ತಮ್ಮ ಹಾಡ್ತಿರೋ ಥರ ಕೇಳುತ್ತೆ. ಇವತ್ತು ಎರಡನೇ ಚರಣ ಹಾಡುವಾಗ ಇದ್ದಕ್ಕಿದ್ದಂಗೆ ವಾಯ್ಸ್ ಚೇಂಜ್ ಮಾಡಿದ್ರು. ಈಯದಲ್ಲಿ ಇಷ್ಟೇ ಉಂಟು, ಪಾದದಲ್ಲಿ ಪದವಿ ಉಂಟು, ಈಯದಲ್ಲಿ ಇಷ್ಟೇ ಉಂಟು, ಪಾದದಲ್ಲಿ ಪದವಿ ಉಂಟು, ಶ್ರೀ ಗುರು ಪುರಂದರ ವಿಠಲರಾಯನ, ಶ್ರೀ ಗುರು ಪುರಂದರ ವಿಠಲರಾಯನ, ಶ್ರೀ ಗುರು ಪುರಂದರ ವಿಠಲರಾಯನ, ಆತನ ಸ್ಮರಣೆ ಮರೆಯಲಾರೆ, ಆತನ ಸ್ಮರಣೆ ಮರೆಯಲಾರೆ, ಚಿಂತೆಯಾತಕ ಮನುಜ ಭ್ರಾಂತಿಯಾತಕ. ಇವ್ರ ಅಣ್ಣ ಬಂದ್ರು ಅಲ್ಲಿ. ಹೌದಲ್ಲ, ಅದೇನೋ ಭಾರಿ ಸೋಜಿಗ ಇವ್ರದ್ದು. ಆ ಎರಡನೇ ಚರಣದಲ್ಲಿ ಕಾಡಿನಲ್ಲಿದೆ ಯಾವುದೋ ಪ್ರಾಣಿಗೆ ಇದನ್ನ ಹೆರಿಗೆ ಮಾಡಿಸೋರು ಯಾರು, ಅದು ಸಾಹಿತ್ಯ ಹೇಳಿ ಒಂಚೂರು. ಸಡಗರಾದ ನಾರಿಯರಿಗೆ ಹಡೆಯುವಾಗ ಸೂಲಗಿತ್ತಿ, ಅಡವಿ ಒಳಗಿನ ಕಾಡು ಮೃಗಗಳ, ಅಡವಿ ಒಳಗಿನ ಕಾಡು ಮೃಗಗಳ ಹಿಡದು ಹೆರಗಿ ಮಾಡಿದರ್ಯಾರು. ಎಂಥ ಸಾಹಿತ್ಯ ರೀ ಇದು ಅಲ್ವಾ. ತಾಯಿ ಜನ್ಮ ಕೊಡ್ಬೇಕಾದ್ರೆ ಯಾರೋ ಸೂಲ್ಗಿತ್ತಿರ್ಬೇಕಲ್ವಾ. ಅವ್ರಿಗೆಲ್ಲ ಯಾವ ಪ್ರಾಣಿಗಳಿಗೆಲ್ಲ ಯಾರು ಸೂಲ್ಗಿತ್ತಿತನ ಮಾಡಿದವರು ಅಂದರೆ, ಭಗವಂತ ಎಲ್ಲಕ್ಕೂ ತಾನಿದ್ದೀನಿ, ಆರಾಮಾಗಿ ಆ ಪ್ರಕ್ರಿಯೆಗಳು ನಡೀತಾ ಹೋಗ್ತವೆ ಅನ್ನೋದು. ನೀವು ಅಷ್ಟೇ ಚಿಂತೆ ಇಲ್ಲದೇ, ಯಾವ ಸ್ಪರ್ಧೆ ಅದು ಇದು ಅನ್ನೋ ಚಿಂತೆ ಇಲ್ಲದೇ ಸ್ಪಷ್ಟವಾಗಿ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಎಲ್ಲರ ಕಡೆಯಿಂದ ಜೋರು ಚಪ್ಪಾಳೆ, ನನ್ನ ಕಡೆಯಿಂದನೇ ಒಂದು ಜೋರು ಚಪ್ಪಾಳೆ. ತೋಮರಿ ಅವ್ರೆ, ಅಂಕಿತ ಹಾಡಿದ್ರಾ?
ನಿಮ್ಮ ಹಾಡಲ್ಲಿ ನಾನು ಅದನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಮುಳುಗೋಗಿದ್ದೆ ಅಂದರೆ ಅಲ್ಲಿ ಅಂಕಿತಾ ಬಂದಿದ್ದು ನನಗೆ ಗಮನನೇ ಕೊಡಲಿಲ್ಲ. ಶ್ರೀ ಗುರು ಪುರಂದರ ವಿಠಲರಾಯನ. ಅಷ್ಟು ನಾನು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಮುಳುಗೋಗಿದ್ದೆ, ಅಂಕಿತಾನೇ ನಾನು ಗಮನಿಸಲಿಲ್ಲ. ಹಾಗಾಗಿ ನಾನು ಇದು ರಂಗಗೀತೆನ ಇದು ಅಂತ ಕೇಳಿದೆ, ನನ್ನ ಕಡೆಯಿಂದ ತಪ್ಪಾಯಿತು. ವೆರಿ ಸ್ವೀಟ್. ವೇಮ್ಗಲ್ ಸರ್. ನಾಗರಾಜ್ ಸರ್ ನಮಸ್ತೆ. ಏನಪ್ಪ ನೀವು ಚಿಂತೆ ಮಾಡಬೇಡ್ರಿ ಬಿಡ್ರಿ ಇನ್ನು. ರಂಗಗೀತೆಗೂ ಸೈ, ಗೀಗಿ ಪದಕ್ಕೂ ಸೈ, ಲಾವಣಿಗೂ ಸೈ ಅಲ್ವೇ, ದಾಸರ ಪದಕ್ಕೂ ಸೈ ಅನ್ಸ್ಬಿಟ್ರಿ ಇವತ್ತು ಅಲ್ವೇ. ಹೆರಿಗೆ ಬಗ್ಗೆ ಹೇಳ್ಬೇಕಾದ್ರೆ ಈಗೆಲ್ಲ ಕಾಡು ಪ್ರಾಣಿಗಳಿಗೆ ಯಾರಿದ್ದಾರೆ ಸೂಲ್ಗಿತ್ತಿಯರು ಅಂತ ಹೇಳಿದ್ರಲ್ಲ, ಈಗೆಲ್ಲ 95% ಹೆರಿಗೆ ಆಗಬೇಕಾದ್ರೆ ಆಸ್ಪತ್ರೆಗಳೇ ಗತಿ ಅಲ್ವೇ. ಹೌದು ಸರ್. ಅಂಥದ್ರಲ್ಲಿ ಕಾಡು ಪ್ರಾಣಿಗಳಿಗೆ ಯಾರು ಹೆರಿಗೆ ಮಾಡಿಸಿದ್ರು ನೋಡಿ. ಅವು ಕಷ್ಟ ಯಾರೂ ಕೇಳಂಗಿಲ್ಲ, ಮೂಕ ಪ್ರಾಣಿಗಳು ಅಲ್ವೇ. ಪುರಂದರದಾಸರು ಆಗಲೇ ಅದ್ರ ಬಗ್ಗೆ ಚಿಂತೆ ಮಾಡಿ ವಿಶ್ಲೇಷಣೆ ಕೊಟ್ಟಿದ್ದಾರಲ್ಲ, ಅಂಥ ಒಂದು ಒಳ್ಳೆ ಪ್ರಸ್ತುತಿ ನಿಮ್ಮದು. ಏನೂ ಕಾಮೆಂಟ್ಸ್ ಇಲ್ಲ, ನೀವು ಚಿಂತೆ ಮಾಡಬೇಡ್ರಿ ತೊಂಬ್ರಿ ಅವರೇ. ನಮಗೆ ಯಾವಾಗೂ ಚಿಂತೆ ಇಲ್ಲ ಸರ್, ಆರಾಮಾಗಿದೆ. ವೆರಿ ಗುಡ್. ಅದೇ ಹೇಳ್ತಾರಲ್ಲ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಟತೆ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನ ಅಂತ. ಹಾಗೆ ಚಿಂತೆ ಮಾಡದೆ ಆರಾಮಾಗಿರ್ಬೇಕು ಅಂತ ಹೇಳ್ತಾ, ತೊಂಬ್ರಿ ಅವರೇ ನಿಮ್ಮ ಚಿಟಿಕೆಗೆ ಇವತ್ತು ಕೆಲಸನೇ ಕೊಟ್ಟಿಲ್ವಾ ನೀವು? ಅದೇನದು? ಸೂಪರ್. ಚಿಟಿಕೆಗೂ ಬರಲಿ ಜೋರಾದ ಚಪ್ಪಾಳೆ. ಸೂಪರ್. ಹೇಳಿ ಹೇಳಿ ಹೇಳಿ. ಅಣ್ಣ ಬರ್ತಾರ ತಮ್ಮ ಬರ್ತಾರ ಇವಾಗ? ಚುಟುಕ್ ಮಾತ್ರ. ಅದೇ ಯಾರ ಧ್ವನಿಯಲ್ಲಿ ಬರುತ್ತೆ ಅಂತ. ಅಡಿಕೆ ಬಗ್ಗೆ. ಓಕೆ. ಅಡಿಕೆ ತೋಟವೇ ಸ್ವರ್ಗಕ್ಕಿಂತಲೂ ಚಂದ. ಆಹಾ. ಅಡಿಕೆ ತೋಟವೇ ಸ್ವರ್ಗಕ್ಕಿಂತಲೂ ಚಂದ. ಓಹೋ. ಹೀಗೆಂದು ಕವಿ ಪದ ಹಾಡಿ ಕುಳಿತುಕೊಂಡ. ಹಾ. ಹೀಗೆಂದು ಕವಿ ಪದ ಹಾಡಿ ಕುಳಿತುಕೊಂಡ. ಓಡನೆಯ ಒಳ ನುಗ್ಗಿದವು ಕಾಡು ಹಂದಿ, ಓಡಿ ಹೋದರು ತೋಟದೊಳಗಿದ್ದ ಮಂದಿ, ಓಡಿ ಹೋದರು ತೋಟದೊಳಗಿದ್ದ ಮಂದಿ. ಓಹೋ, ಸೂಪರ್ ಸೂಪರ್ ತೊಂಬಿ ಅವರೇ, ವೆರಿ ಗುಡ್. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ವೇಷಭೂಷಣ ನಾನು ಪ್ರೇಸ್ ಮಾಡೋದೇ ಮರ್ತೋದೆ. ಬರಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಪ್ರತಿಯೊಂದು ಎಪಿಸೋಡ್ನಲ್ಲೂ ಪ್ರತಿಯೊಂದು ಸಂಚಿಕೆಯಲ್ಲೂ ವಿಭಿನ್ನವಾಗಿ ವಿಶಿಷ್ಟವಾಗಿ ಬಂದು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಐಶು, ತೋಮ್ರಿ ಅವ್ರಿಗೆ ದೃಷ್ಟಿ ತೆಗಿಬೇಕು ಇವತ್ತು. ಹೌದಾ? ತೊಂಬ್ರಿ ಅವರೇ ನಿಮಗೆ ದೃಷ್ಟಿ ತೆಗಿಯೋದಾ? ಓಕೆ ಓಕೆ, ಚಂದ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ತಾರಕ್ಕ ಬಿಂದಿಗೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ರಮ್ಯಾ ಆನ್ ಸ್ಟೇಜ್ ಪ್ಲೀಸ್. ತಾರಕ ಬಿಂದಿಗೆ ನೀರಿಗೆ ಹೋಗೋವೆ ತಾರೆ ಬಿಂದಿಗೆಯ
ಓಕೆ, ನಮ್ಮ ವಾದ್ಯ ವೃಂದದವ್ರಿಗೆ ಬರಲಿ ಜೋರ್ ಚಪ್ಪಾಳೆ. ಅಮೇಝಿಂಗ್, ಥ್ಯಾಂಕ್ ಯು. ರಮ್ಯಾ, ಹಾಯ್. ಹಾಯ್, ಆರಾಮ? ಆರಾಮ್. ಆರಾಮ, ಓಕೆ. ಹೇಳಿ ಅರ್ಚನಾ ಮ್ಯಾಮ್. ಎಷ್ಟು ಚೆಂದ ಕಾಣ್ತಿದ್ಯಮ್ಮ ಇವತ್ತು. ತುಂಬ ಒಂಥರ ನಾರ್ತ್ ಇದ್ರದ್ದು ಕಡೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಬಹಳ ಬಹಳ ಒಳ್ಳೆಯ ಪ್ರಯತ್ನ. ನಿನ್ನ ಕಂಫರ್ಟ್ ಝೋನಿಂದ ಈಚೆ ಬಂದು ಒಂದು ಬೇರೆ ಶೈಲಿಯ ಹಾಡು, ಅದರಲ್ಲಿ ಬಹಳಷ್ಟು ಗಮಕಗಳೆಲ್ಲ ಇರೋವಂಥ ಒಂದು ದಾಸರ ಪದವನ್ನು ಹಾಡಿದ್ಯಾ ಇವತ್ತು. ನಿನ್ನ ಪ್ರಯತ್ನಕ್ಕೆ ನಾನು ಶಭಾಷ್ ಖಂಡಿತ ಹೇಳ್ತೀನಿ. ಗಮಕಗಳಲ್ಲಿ ಇನ್ನೊಂದು ಸ್ವಲ್ಪ ಫ್ರೀ ಫ್ಲೋ ಇರಬೇಕಿತ್ತು, ಈಸಲ್ಲಿ ಹಾಡಬೇಕಿತ್ತು. ಹಲವಾರು ಕಡೆ ಶಾರ್ಪ್ ಕೂಡ ಆಯಿತು. ಆಮೇಲೆ ನೀನು ಕೊನೆಯಲ್ಲಿ ಸ್ವರ ಹಾಕಿದೆಯಲ್ಲ, ಸ್ವರ ಪ್ರಸ್ತಾರ, ಅದು ನೀನೇ ಮಾಡ್ಕೊಂಡಿದ್ದ, ಯಾರಾದರೂ ಹೇಳ್ಕೊಟ್ಟಿದ್ದ? ಇಲ್ಲ, ನಾನು ಕೇಳಿದ್ದು ಒಬ್ಬರು ಸಾಂಗಲ್ಲಿ. ಅವರು ಇದೇ ಸ್ವರಗಳನ್ನ ಹಾಡಿದ್ರಾ? ಅವರು ಸೇಮ್ ಮಾಡಿದ್ರು. ಓಹೋ ಹೋ ಹೋ ಹೋ. ಯಾಕಂದರೆ ಸ್ವರಸ್ಥಾನ ಈ ರಾಗದಲ್ಲಿ ದೈವತ ಇಲ್ಲವೇ ಇಲ್ಲ. ಸಗ ಮ ಪ ನಿ ಸ ನಿ ಪ ಮ ಗ ಗ ಸ ಅಷ್ಟೇ ಇರೋದು. ಅದರಲ್ಲಿ ನಿಸನಿ ಪ ನಿ ಪ ಮ ಗ ಮ ಗ ಆ ಹಾಡಬೇಕಿತ್ತು ನೀನು. ನಿಸನಿ ಧನಿ ದ ಹಾಡ್ದೆ, ಧ ಇಲ್ಲ ಅಲ್ಲಿ. ಸೊ ಅದೊಂದು ಸ್ವಲ್ಪ ನನಗೆ ಹೊಡೆದಂಗಿತ್ತು. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ, ವಿಠಲ 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 ಸಪ ಮ ಗ ಮ ಪ ಪ ಪ ಸಪ ಮ ಗ ಮ ಮ ಮ ಮ ಸಪ ಮ ಗ ಮ ಪ ಪ ಪ ಪ ಪ ಸಪ ಮ ಗ ಮ ಮ ಮ ಮ ಮ ಸಪ ಮ ಗ ಮ ನೀ 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 ಸಾ ನಿ ಸ ನಿ ದ ನಿ ದ ಮ ಪ ಮ ಗ ಮ ಗ ಸ ನಿ ಸ ನಿ ದ ನಿ ದ ಮ ಪ ಮ ಗ ಮ ಗ ಸ ನಿ ಸ ನಿ ದ ನಿ ದ ಮ ಪ ಮ ಗ ಮ ಗ ಮ ಪ ನಿ ಸ ಗ ಮ ಪ ನಿ ಸ ಗ ಮ ಪ ನಿ ಗ ಮ ಪ ನಿ ಸ ಗ ಮ ಪ ನಿ ಸ ಗ ಮ ಪ ನಿ ಗ ಮ ಪ ನಿ ಸ. ಅದು ಬಿಟ್ಟರೆ ನೀನು ಕೊನೆಯ ಚರಣ ಅಲ್ಲಿ ಮಾಡಿದಂತಹ ಗಮಕಗಳೆಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ಕೂತ್ಕೊಂಡು ಚೆನ್ನಾಗಿ ಬಂತು. ಮೊದಲಿಗೆ ನಾದಾರ ಅಲ್ಲೆಲ್ಲ ಸ್ವಲ್ಪ ಫ್ರೀ ಫ್ಲೋ ಇರಲಿಲ್ಲ, ಅಂದರೆ ಹಿಡಿದು ಬರ್ತಾ ಇದೆ ಅಂತ ಅನ್ನಿಸ್ತಿತ್ತು. ಆಮೇಲೆ ನೀನು ಖರಜ್ ಮಾಡಬೇಕು, ಖಂಡಿತವಾಗ್ಲೂ ನೀ ಖರಜ್ ಮಾಡಲೇಬೇಕು. ಯಾಕಂದರೆ ನಿಂದು ವೆರಿ ಪವರ್ಫುಲ್ ವಾಯ್ಸು. ಆಮೇಲೆ ನೀನು ಸ್ವಲ್ಪ ಎಲ್ಲ ಲೋವರ್ ಆಕ್ಟೈವಿನ ಹಾಡುಗಳನ್ನು ಆರಿಸ್ಕೊಂಡು ಹಾಡ್ತೀಯ. ಸೊ ನಿನಗೆ ಖರಜ್ ಮಾಡಿದರೆ ಲೋವರ್ ನೋಟ್ಸ್ ಹೋದಾಗ ಇನ್ನೂ ಕ್ಲಾರಿಟಿ ಬರುತ್ತೆ. ಆಮೇಲೆ ರೇಂಜ್ ಕೂಡ ಇಂಪ್ರೂವ್ ಆಗುತ್ತೆ ಖರಜ್ ಮಾಡೋದ್ರಿಂದ. ತಾರೆ ಬಿಂದಿಗೆಯ ಹಾಡುವಾಗ ಅಂತ ಆ ಥರ ಭಾಸವಾಗ್ತಾಯಿತ್ತು ಕೇಳುವಾಗ. ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ತಾರಕ ಬಿಂದಿಗೆ ತಾರಕ ಬಿಂದಿಗೆ ನಾನಿರಿ ಹೋಗುವೆ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ. ಸೊ ಆ ಕ್ಷೇತ್ರಗಳಲ್ಲೆಲ್ಲ ನೀನು ಕೆಲಸ ಮಾಡಿದರೆ ಇನ್ನೂ ಅದ್ಭುತವಾದ ಗಾಯಕಿ ಆಗ್ತೀಯ ನೀನು. ನಾನು ಅವತ್ತೇ ಹೇಳಿದ ಹಾಗೆ ಜನಪದ ಕ್ಷೇತ್ರಕ್ಕೆ ನೀನೊಂದು ಅತೀ ದೊಡ್ಡ ಕೊಡುಗೆ ಆಗ್ತೀಯ ಅಂತ ನಾನು ಹೇಳೋದು. ಆಮೇಲೆ ರಂಗಗೀತೆಗಳ ಕ್ಷೇತ್ರಕ್ಕೂ ಕೂಡ ಹೇಳಿ ಮಾಡಿಸ್ದಾಗಿದೆ. ಈ ಎಲ್ಲ ಒಂಚೂರು ಕ್ಷೇತ್ರಗಳಲ್ಲಿ ಇನ್ನೊಂದು ಸ್ವಲ್ಪ ಕೃಷಿ ಮಾಡಬೇಕು. ಆಲ್ ದ ಬೆಸ್ಟ್, ಒಳ್ಳೆ ಎಫರ್ಟ್ ಹಾಕ್ತು. ಥ್ಯಾಂಕ್ ಯು ಮ್ಯಾಮ್. ವೆಂಗಲ್ ಸರ್. ರಮ್ಯಾ ಅವರೇ, ನೋಡಯ್ಯ ಕ್ವಾಯ್ಟಲಿಂಗವೇ ಹಾಡುಗಳು ಅಂತೂ ಅದ್ಭುತವಾಗಿ ಮೂಡಿಬರ್ತವೆ ನಿಮ್ಮ ಕಂಠದಲ್ಲಿ. ಅಂದರೆ ಇದು ಒಂದು ಕ್ಲಾಸಿಕಲ್ ಟಚ್ಚಲ್ಲೂ ನೀವು ಆಡಿ ಪ್ರೂವ್ ಮಾಡಿದ್ರಿ. ಇದು ದಾಸರ ಪದ ಕ್ಲಾಸಿಕಲ್ ಟಚ್ ಇದೆಯಲ್ಲ ಮೇಡಮ್, ಇದು ಸ್ವಲ್ಪ ಕ್ಲಾಸಿಕಲ್ ಟಚ್ ಇದೆ. ರಂಗಗೀತೆ ಶೈಲಿ ಇದನ್ನು ಜನಪದ ಗೀತೆಯಲ್ಲಿನೂ ಬಳಸ್ಕೊಳ್ತಾರೆ. ಒಂದು ರೀತಿ ಫಾಸ್ಟು, ಸ್ವಲ್ಪ ಟ್ಯೂನು ಸ್ವಲ್ಪ ಫಾಸ್ಟ್ ಮಾಡಿ ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ ಅನ್ನೋದು ಜನಪದ ಗಾಯಕರು ಆಡಿರೋದನ್ನು ಕೇಳಿದ್ವಿ, ಭಾವಗೀತೆಗಳಲ್ಲೂ ಆಡ್ತಾರೆ. ಇದನ್ನು ನೀವೊಂದು ರೀತಿ ಮೆಲೋಡಿಯಾಗಿ ತೊಗೊಂಡೋದ್ರಿ, ಒಂದು ರೀತಿ ಕ್ಲಾಸಿಕಲ್ ಟಚ್ಚಲ್ಲಿ ಚೆನ್ನಾಗಿ ಹಾಡಿದಿರಿ. ರಂಗಗೀತೆಗಳಂತೂ ಅದ್ಭುತವಾಗಿ ನಿಮ್ಮ ಕಂಠ ಹೊಂದಿದೆ. ಅದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸ್ತುತಪಡಿಸಿ ನೀವು. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್
ಥ್ಯಾಂಕ್ ಯು ಸರ್. ಮುಂದಿನದು ಸರ್. ರಮ್ಯಾ ಭಾಳ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ರಿ. ಪದಗಳನ್ನೆಲ್ಲ ಕರೆಕ್ಟಾಗಿ ಹಾಡಿದ್ರಾ, ಎಲ್ಲಾದರೂ ಮಿಸ್ ಹೊಡೆದ್ರಾ? ಇಲ್ಲ, ಕರೆಕ್ಟಾಗಿ ಕರೆಕ್ಟಾಗಿ ಹಾಡಿದ್ರಾ? ಹಾಂ ಸರ್. ನೆನ್ಸ್ಕೊಳ್ಬೋದಾ? ಇಲ್ಲಿ ಹೌದಾ? ಆಮೇಲೆ ಇನ್ನೆಲ್ಲಿ ಹೇಳ್ಬೋದಾ? ತಾರಕ ಬಿಂದಿಗೆ ಅಂತ ಎಲ್ಲ ಕಡೆ ಹಾಡ್ತಿದ್ರಿ, ಒಂದು ಕಡೆ ಬಿಂದಿಗಿ ಅಂತ ಹಾಡಿದ್ರಿ. ಕಾಮಿನಿಯರ ಕೂಡೆ ಕಂದವಾಡೆನು, ಕಾಮಿನಿಯರ ಕೂಡೆ ಕಂದವಾಡೆನು, ತಾರೆ ಬಿಂದಿಗೆಯ ತಾರಕ ಬಿಂದಿಗೆ, ತಾರಕ ಬಿಂದಿಗೆ, ತಾರಕ ಬಿಂದಿಗೆ ನಾನಿರೆ ಹೋಗುವೆ, ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ. ಅಲ್ವಾ? ಅದು ಗೊತ್ತಿಲ್ಲದೆ ಬಂದುಬಿಟ್ಟಿರುತ್ತೆ ಅಲ್ವಾ? ಗಮನ ಹರಿಸ್ಬೇಕಷ್ಟೆ, ಬೇರೇನಿಲ್ಲ. ನೀವು ಹಾಡಬೇಕು ಅಂತ ತಪ್ಪು ಹಾಡಬೇಕು ಅಂತಲ್ಲ, ಅದು ನಿಮಗೆ ಗೊತ್ತಿಲ್ಲದೇ ಬಂದುಬಿಟ್ಟಿದೆ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿ. ಈ ಹಾಡುಗಳಿಗೆಲ್ಲ ನಿಮ್ಮ ಧ್ವನಿ ಭಾಳ ಚೆನ್ನಾಗಿ ಹೊಂದುತ್ತೆ. ಈ ಥರದ ಹಾಡುಗಳು ತುಂಬ ಚೆನ್ನಾಗಿ ಹೊಂದುತ್ತೆ. ಒಳ್ಳೇದಾಗಲಿಮ್ಮ. ಒಳ್ಳೆಯ ಹಾಡನ್ನು ಆಯ್ಕೆ ಮಾಡ್ಕೊಂಡು ಹಾಡ್ತಿದ್ರಲ್ಲ, ಅದು ಭಾಳ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ಸೊ ಮಚ್. ನವಕಲ್ಯಾಣದಿ ನಲಿದಾಡುವ ಸಿರಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ಫೀರಪ್ಪನವರು. ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ, ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ, ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ. ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ, ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ, ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ. ಇಂದರ ಲೋಕದ ಚಂದಿರ ಬಂದ ಸುಗಂಧದ ಸುವರತಿ, ಇಂದರ ಲೋಕದ ಚಂದಿರ ಬಂದ ಸುಗಂಧದ ಸುವರತಿ, ಸುಂದರ ಶಿಖರದ ಮಂದಿರದೊಳು ಗಂಧರ್ವರ ಬರ್ತಿ. ನವ ಕಲ್ಯಾಣ, ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ, ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರ್ಷಿದೆನೋ ಕೀರ್ತಿ. ಪಾರಿಜಾತದು ಜಾಜಿ ಮಲ್ಲಿಗೆ ಸಂಪಿಗೆ ಸೇವಂತಿ, ಪಾರಿಜಾತದು ಜಾಜಿ ಮಲ್ಲಿಗೆ ಸಂಪಿಗೆ ಸೇವಂತಿ, ಕಮಲ ಕಣಗಿಲ ಸದಾ ಮಲ್ಲಿಗೆ ಖ್ಯಾತಿಗೆ ಸುಕಾಂತಿ, ಕಮಲ ಕಣಗಿಲ ಸದಾ ಮಲ್ಲಿಗೆ ಖ್ಯಾತಿಗೆ ಸುಕಾಂತಿ. ಗುಲಾಬಿ ಪರಿಮಳ ಪರ್ವತಕಾರಿ ಭಕ್ತರ ಮನ ಶಾಂತಿ, ಗುಲಾಬಿ ಪರಿಮಳ ಪರ್ವತಕಾರಿ ಭಕ್ತರ ಮನ ಶಾಂತಿ, ಸಿದ್ಧರಾಮನ ದರ್ಶನದಿಂದ ದೂರಾಗುವುದು ಚಿಂತಿ. ನವ ಕಲ್ಯಾಣ, ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ, ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ.
ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ತೋರಿ ಪರಂ ಜ್ಯೋತಿ. ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ತೋರಿ ಪರಂ ಜ್ಯೋತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಸಿದ್ದರಾಮನಿಗೆ ಭಾಗ್ಯದ ಲಕ್ಷ್ಮಿ ಬೆಳಗಿದಳ ಆರುತಿ. ನವ ಕಲ್ಯಾಣ ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ. ಸುವರ್ಣ ವಿಮಾನವಿ ಕುಸುಮಗಳು ಧರಿಸಿ ಹರಸಿದೆನೋ ಕೀರ್ತಿ. ಧರೆಯೊಳ್ಳು ನೆರೆಯುವ ಜಿಡಗಿಪುರದಲ್ಲಿ ಶ್ರೀ ಶರಣನ ವಸ್ತಿ. ಧರೆಯೊಳ್ಳು ನೆರೆಯುವ ಜಿಡಗಿಪುರದಲ್ಲಿ ಶ್ರೀ ಶರಣನ ವಸ್ತಿ. ಪರ್ವತಗಿರಿ ಮ್ಯಾಲ ಪರಶಿವನ ಅವತಾರ ಕರ್ತ ಗುರುವಿನ ಶಕ್ತಿ. ಪರ್ವತಗಿರಿ ಮ್ಯಾಲ ಪರಶಿವನ ಅವತಾರ ಕರ್ತ ಗುರುವಿನ ಶಕ್ತಿ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಮಹಾತ್ಮರ ಮಹಿಮೆ ಸವಿದರ ಸತ್ಯ ಸಿಗುವುದು ನಿಜ ಮುಕ್ತಿ. ನವ ಕಲ್ಯಾಣ ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ. ಸುವರ್ಣ ವಿಮಾನವಿ ಕುಸುಮಗಳು ಧರಿಸಿ ಹರಸಿದೆನೋ ಕೀರ್ತಿ. 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 ಕಲಬುರ್ಗಿಯ ನವಿಲು ಬೀರಪ್ಪ, ಹೇಳಿ ಮೇಡಮ್. ಫಸ್ಟೇ ನಿಮ್ಮ ಹೈಟ್ ಜಾಸ್ತಿ, ಅದ್ರಲ್ಲಿ ಇದು ಬೇರೆ ಇನ್ನೂ ಹೈಟ್ ಕಟ್ಕೊಂಡು ಬಂದಿದ್ದೀರಾ. ನಾನು ಇನ್ನೂ ಕುಳ್ಳು ಕಾಣಿಸ್ತಾ ಇದ್ದೀನಿ ಇವಾಗ. ವೇಷ ಯಾಕೆ ಹಾಕೊಂಡಪ್ಪ ಅಂದರೆ ಒಂದು ಕಡೆಗೆ ಅಜ್ಜರು ಕಾಣಬೇಕು, ಒಂದ್ಸಲ ಹಾಡೋ ಭಕ್ತರು ಕಾಣಬೇಕಂತೇಳಿ ಎಲ್ಲರೂ ಮಧ್ಯಕ್ಕೆ ಮಾಡ್ಕೊಂಬಂದಿದ್ದೀನಿ ಮೇಡಮ್. ಓ, ಅಷ್ಟೊಂದೆಲ್ಲ ಯೋಚನೆ ಮಾಡಿದ್ದೀರಿ, ಚಂದ ಕಾಣಿಸ್ತಿದ್ದೀರಿ. ಇಷ್ಟೊಂದೆಲ್ಲ ತಯಾರಿ ಆದಮೇಲೆ ಸೂಪರ್. ಬನ್ನಿ ಜೋರ್ ಚಪ್ಪಾಳೆ. ಥ್ಯಾಂಕ್ ಯು ಅರ್ಚನಾ ಮ್ಯಾಮ್. ಇವತ್ತು ನಮ್ಮ ನವಿಲು ಅಡಿಕೆ ಮರ ಆಗಿದೆ. ಈಗ ನೋಡ್ಬೇಕು ನವಿಲು. ಹೌದು, ಎಷ್ಟು ಚಂದ ಕಾಣಿಸ್ತಾ ಇದ್ದೀರಾ ಕನ್ನಡಕ ಹಾಕ್ಕೊಂಡು. ಭಾರಿ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ನೀವೆಲ್ಲ ತಯಾರಾಗಿ ಬರೋದನ್ನ ನೋಡೋಕ್ಕೆ ಚಂದ, ನಮಗೆ ಖುಷಿ. ಥ್ಯಾಂಕ್ ಯು ಮೇಡಮ್. ಆಮೇಲೆ ತುಂಬ ಒಳ್ಳೆ ಹಾಡನ್ನು ಆರಿಸ್ಕೊಂಡಿದ್ದೀರಿ. ಬಟ್ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಇದು ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನ್, ಸೇಮ್ ಟ್ಯೂನ್. ಆದರೆ ಅದರಲ್ಲೇ ಏರಿಳಿತಗಳಿರೋದ್ರಿಂದ ಇದು ನಿಮಗೂ ಧ್ವನಿಗೆ ಸ್ವಲ್ಪ ಕೆಲಸವನ್ನು ಕೊಡೋ ಥರದ ಹಾಡು ಅಂತ ನನಗನ್ನಿಸ್ತು. ಆಮೇಲೆ ಫಸ್ಟ್ ಪಲ್ಲವಿ ಹಾಡುವಾಗ ನೀವು ನಾನ 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 ತಾರರ ಹಾಡುವಾಗ ಅಲ್ಲಿ ಶಾರ್ಪ್ ಹಾಡಿದ್ರಿ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಕರೆಕ್ಟ್ ಆಯಿತು. ಚರಣಗಳಲ್ಲಿ ಬರಲಿಲ್ಲ ಪ್ರಾಬ್ಲಮ್ಮು. ಎಲ್ಲ ಸಂಗತಿಗಳು ಚೆನ್ನಾಗಿ ಹಾಡಿದ್ರಿ. ಲಾಸ್ಟಲ್ಲಿ ಬರುತ್ತಲ್ಲ ತ ಅದು ಮಾತ್ರ ಭಾರಿ ಗಡಿಬಿಡಿ ಮಾಡ್ತಿದ್ರಿ ಯಾಕೋ. ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ತೋರಿ ಪರಂ ಜ್ಯೋತಿ. ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ತೋರಿ ಪರಂ ಜ್ಯೋತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಶ್ರೀಗಳ
ಮಂಗಳ ದ್ಯಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಸಿದ್ದರಾಮನಿಗೆ ಭಾಗ್ಯದ ಲಕ್ಷ್ಮಿ ಬೆಳಗಿದಳಾರುತಿ. ನವ ಕಲ್ಯಾಣ ನವ ಕಲ್ಯಾಣ. ಈ ಅನ್ಬಿಡ್ತಾ ಇದ್ರಿ. ಅದು ಯಾಕದು? ನಿಧಾನಕ್ಕೆ ಹಾಡಿ ನೋಡೋಣ ಅದನ್ನ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಮಹಾತ್ಮರ ಮಹಿಮೆ ಸವಿದರೆ ಸತ್ಯ ಸಿಗುವುದು ನಿಜ ಮುಕ್ತಿ. ಅದಕ್ಕೆ ಅಲ್ಲಿ ಗಡಿಬಿಡಿ. ಅಲ್ಲಿವರೆಗೆ ಕರೆಕ್ಟ್ ಇರುತ್ತೆ. ಅನ್ಬಿಡ್ತೀರಿ ಯಾಕೆ? ಕಂಪ್ಲೀಟ್ ಆಗಬೇಕು ಅಲ್ವಾ? ಸೊ ಅದಷ್ಟು ಬಿಟ್ಟರೆ ಇನ್ನೆಲ್ಲ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ತಾರರರರನ ಅದೆಲ್ಲ ಎಷ್ಟು ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಹಾಡಿದ್ರಿ. ಸಣ್ಣ ಪುಟ್ಟದ್ದು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜು ಸರ್. ಶರಣ ಬಸಪ್ಪ ಅಪ್ಪ. ಹೌದಾ? ಎಷ್ಟು ಒಳ್ಳೆ ಹಾಡಿದು. ಕುಸುಮೆ ಅಂದರೆ ಹೇಳಿದೆ, ಒಂದು ಪದ ಹೇಳಿದ್ರಿ, ಕುಸುಮಗಳು. ಕುಸುಮ ಅಂತ ಒಂದು ಪದ ಬರುತ್ತೆ. ಕುಸುಮಗ ಅನ್ನೋದ್ರ ಹರ್ಷಿದೆ ನಾ ಕೀರ್ತಿ ಅಂತ ಸರ್. ಹೌದು, ನೀವು ಕುಸುಮೆ ಅಂತೇನೋ ಹೇಳಿದ್ರಿ ಅದರ ಹಾಡೋ ಬರದಲ್ಲಿ ಅಲ್ವಾ? ಆಮೇಲೆ ಇಲ್ಲಿ ಕೊನೆ ಇನ್ನೊಂದು ಚರಣದಲ್ಲಿ ಸಡಗರ ಅಂದ್ರಿ. ಸಡಗರದಿಂದ ಷಡಗರ ಐತೆ ಸರ್. ಹಾಂ, ಹೇಳಿ. ಷಡಗರದಿಂದ ನೋಡುತ್ತಾ ಕುಳಿತಾರೆ ಷಡಗರ ಅನ್ನೋ ಪದ ಅಲ್ಲ, ಸಡಗರ. ಪದಗಳ ಬಳಕೆ ತುಂಬ ಚೆನ್ನಾಗಿದೆ. ಅದು ಎಷ್ಟು ಒಳ್ಳೊಳ್ಳೆ ಪದಗಳನ್ನ ಬಳಕೆ ಮಾಡಿ ಹಾಡ್ತಾರಲ್ವ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ವಿಶೇಷ ಅನ್ನೋದ್ರೆ ಮಲೆನಾಡವರು, ಹೊರನಾಡವರು, ಬೆಳವಲ್ದವರು ಎಲ್ಲರೂ ನಿನ್ನನ್ನು ಮೆಚ್ತಾರೆ, ನಿನ್ನ ಕೀರ್ತಿ ಅಂತ ಹಾಡೋ ಸಾಲುಗಳಿದೆಯಲ್ಲ, ಅದು ಕರ್ನಾಟಕದ ಉದ್ದಗಲಕ್ಕೂ ನಿನ್ನ ಕೀರ್ತಿ ಹರಡಿದೆ, ಶರಣರ ಕೀರ್ತಿ ಅಂತ ಅಲ್ಲೇನ್ರಪ್ಪ? ವಿಶ್ವದ ಮಾನ್ಯತೆಯನ್ನು ಗಳಿಸ್ಕೊಟ್ಟಿದ್ದು ವಚನಗಳದು ಅಲ್ವಾ? ಹೌದು ಸರ್. ಸಾಹಿತ್ಯದಲ್ಲೂ ಆಗ್ಬೋದು, ಒಂದು ಕ್ರಾಂತಿಯೇ ಆಗ್ಬೋದು, ಅದು ಕೂಡ 12ನೇ ಶತಮಾನದಲ್ಲಿ ನಡೀತು. ಇದನ್ನೆಲ್ಲ ಜನಪದರು ಕೂಡ ಹಾಡ್ತಾ ಬಂದಿದ್ದಾರೆ. ಅಂತ ಒಳ್ಳೆ ಗೀತೆಯನ್ನು ಹಾಡಿದ್ರಿ ಪೀರಪ್ಪ ಅವರೇ, ಒಳ್ಳೆದಾಗಿ. ಪೀರಪ್ಪ ಅವರೇ, ಜಗಜ್ಯೋತಿ ಬಸವೇಶ್ವರ ಥರ ಕಾಣ್ತೀರಾ ನೀವು ಅಲ್ವಾ? ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರಿ ನೀವು ಅಲ್ವಾ? ಆ ಪದಗಳು ಅದೇ ನೆಲದಾಡುವ ಅಂತಿದೆ, ನೆಲೆ ಅದು. ನಾನು ಮೋಸ್ಟ್ಲಿ ನಿಮ್ಮ ಕಡೆ ಆ ಭಾಷೆ ಅಂತ ಇರಬೇಕೇನೋ. ಆಮೇಲೆ ಮಲೆನಾಡು ಅನ್ನೋದಕ್ಕೆ ಮಲೆನಾಟ್ ಅಂತೆಲ್ಲ ಬರ್ತಾಯಿತ್ತು. ಅದೇ ರೀತಿ ಕೋಲಾರ ಕಡೆನೂ ಆ ಪದಗಳು ಒಂದೊಂದು ಸಾರಿ ಜನಪದೀಯವಾಗಿ ಸ್ವಲ್ಪ ಆ ಥರ ಬಂದುಬಿಡ್ತವೆ ಜನಪದದಲ್ಲಿ. ಅದು ಬಳಸೋ ಭಾಷೆ ಆ ಥರ ಏನಿಲ್ಲಲ್ಲ, ಅದೇ ಥರ ಇದೆಯಾ ಅಥವಾ ಈ ಬಳಸೋದು ಆ ರೀತಿ ಇಲ್ಲ ಸರ್? ಬಹುಶಃ ನನಗೇನು ಎಡವಟ್ ಆಗಿರ್ಬೋದು. ಮಲೆನಾಡು ಅಥವಾ ನನ್ನ ಬಾಯಲ್ಲಿ ಬಂತಿರ್ಬೋದು. ನೆಲೆದಾಡುವ ಅಂತಿದೆ, ನಲಿದಾಡುವ ಸರ್. ಆಕ್ಚುಲಿ ಅವ್ರು ನನ್ಗೆ ಅಲ್ಲಿ ಹೇಳ್ಬೇಕಾದ್ರೆ ನೆಲೆದಾಡುವ ಹೇಳಿದ್ರು, ಮತ್ತೆ ಪುನಃ ಬಂದ್ಬಿಟ್ಟು ನಲಿದಾಡುವ ಅಂತ ಅವ್ರಿಗೆ ಸರಿ ಮಾಡ್ಕೊಂಡ್ರು. ಅಂದ್ರೆ ಅದು ಅವ್ರದೇ ಮಿಸ್ಟೇಕ್ ಅಂತ. ಅದು ಬಿಟ್ಟರೆ ಒಟ್ಟಾರೆಯಾಗಿ ನಿಮ್ಮ ಕಣ್ಣದಲ್ಲಿ ತುಂಬ ಚೆನ್ನಾಗಿ ಬಂತು. ಒಳ್ಳೆ ಅಪರೂಪವಾದ ಹಾಡಿದು, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ನಿಮಗೆ. ಏನಾದರೂ ಹೇಳೋದಿದೆಯಾ? ನಾನು ಇಲ್ಲಿ ಬಂದಾಗ ಎಲ್ಲರೂ ಶರಣ ಬಸವೇಶ್ವರ ಮಹಾರಾಜ್ಗೆ ಜೈ ಅಂತಿರು. ನಾನು ಯಾವುದೇ ಮಾತು ಆಡಬೇಕಾಗಿದ್ರೆ, ಊಟ ಮಾಡಬೇಕಾದ್ರೂ ಫಸ್ಟ್ ಲೈನ್ ಅದು ಒಂದೇನೆ, ಶರಣ ಬಸವೇಶ್ವರ ಮಹಾರಾಜ್ ಕಿ, ಶರಣ ಬಸವೇಶ್ವರ ಮಹಾರಾಜ್ ಕಿ. ನಾ ಶರಣರ ನಾಡಿನಿಂದ ಬಂದಿದ್ರಿಂದಾಗಿ ನಾನು ಪ್ರತಿ ಸಲ ಊಟ ಮಾಡಬೇಕಾಗಿದ್ರು, ನಾನು ಎಲ್ಲಿಗೆ ಹೊರಡಬೇಕಾದ್ರೆ ಯಾರೇ ಕೇಳಿದ್ರು ಫಸ್ಟ್ ಬರೋ ಪದನೇ ಅದು. ಸೂಪರ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ನವಿಲು, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಸಖತ್ತಾಗಿರೋ ಹಾಡುಗಳನ್ನು ವೇದಿಕೆ ಮೇಲೆ ತರ್ತಾ ಇದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಕೊನೆಗೆ ಉಳ್ಕೊಂಡು ಯಾರು ವಿನ್ನರ್ ಆಗ್ತಾರೆ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮವನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ
ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹು ಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹು ಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ